ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವನ್ನು ನೀಡೋ ದಾನ ಧರ್ಮವ ನಿರ್ಗತಿ ಮಾಡಣ್ಣ ಒಳಗೆ ನೀನು ತಿಳಿದ ನೋಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ನಿನ್ನ ಒಳಗೆ ನೀನು ತಿಳಿದ ನೋಡಣ್ಣ ಶಿವ ಪರಮಾತ್ಮ ಈ ನಿನ್ನ ಪ್ರತಿ ರೂಪದಲ್ಲಿರುವ ಎಲ್ಲ ದೇವರಿಗೆ ಎಡೆಬಿಡದೆ ಬೇಡಿಕೊಂಡರು ಬಡತನ ಎಂಬ ಕಷ್ಟ ಎಂಬ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗುತ್ತಿರುವ ಈ ಶಿವಣ್ಣನಿಗೆ ಬೆಳಕನ್ನು ಚೆಲ್ಲು ದೇವ ಬೆಳಕನ್ನು ಚೆಲ್ಲು ಈ ಶಿವಣ್ಣನ ಸಂಸಾರದಲ್ಲಿ ಎತ್ತ ನೋಡಿದ್ರು ಬರೇ ಕತ್ತಲು ಈ ಕತ್ತಲೆಯನ್ನು ಚದುರಿಸಿ ಬೆಳಕನ್ನು ಚೆಲ್ಲು ತಂದೆ ಬೆಳಕನ್ನು ಚೆಲ್ಲು ನನ್ನ ಅಣ್ಣ ನನ್ನ ತಂಗಿ ಅಣ್ಣಾಡ್ತಾಳೆಂದು ಅವರಿಗೆ ತಂದೆ ತಾಯಿ ಇಲ್ಲದ ಬಂಧು ಬಳಗವಿಲ್ಲದ ಅವರಿಗೆ ನಾನು ಅವರಿಗೆ ಬೇಗ ಒಂದು ಮದುವೆಯನ್ನು ಮಾಡಿ ಈ ಕರಿಮಣಿ ಸರವನ್ನು ಕಟ್ಟಿಸಿ ಮುತ್ತೈದರ ಸಾಲಿನಲ್ಲಿ ನಿಂದಿಸುವುದೇ ನನ್ನ ಆಸೆ. ಶಿವು, ಯಾರೂ ಇಲ್ಲದ ಜಾಗದಲ್ಲಿ ನಿಂತು ಯಾಕೆ ಈ ರೀತಿ ಯೋಚನೆ ಮಾಡ್ತಿರುವಿ? ಶಿವು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ರೀತಿ ಕಷ್ಟಗಳು ಬರೋದು ಸಹಜ. ಹಾಗಂತ ಈ ರೀತಿ ನೋವಿನಲ್ಲಿ ನಿಲ್ಲೋದು ಸರಿಯಲ್ಲ ಶಿವು. ಹೌದು ಸುಧಾ, ಮಾನವನಿಗೆ ಕಷ್ಟಗಳು ಬರುವುದು ಸಹಜ. ಆದರೆ ಅದಕ್ಕೊಂದು ಈತಿ ಮಿತಿ ಇಲ್ಲವೇ? ಸತ್ಯ ನ್ಯಾಯ ನೀತಿ ನನ್ನ ಅಂತರಂಗದಲ್ಲಿ ಮನೆ ಮಾಡಿಬಿಟ್ಟಿವೆ. ಅನ್ಯಾಯ ಎಂಬ ಅಟ್ಟಹಾಸದಿಂದ ಮೇರುತ್ತಿರುವನು ನನ್ನ ಹೃದಯ ಎಂಬ ಬಾಗಿಲಿಗೆ ಯಾವತ್ತೂ ಹತ್ತು ಕೊಡುವುದಿಲ್ಲ ಈ ಶಿವಣ್ಣ. ಆದರೆ ಈ ಶಿವಣ್ಣನಿಗೆ ಇಂಥ ಗತಿ ಬರುವುದು ನ್ಯಾಯವೇ? ನೋಡಿ ಶಿವು, ನ್ಯಾಯವೋ ಅನ್ಯಾಯವೋ ಒಟ್ಟಿನಲ್ಲಿ ಬಡವರಾಗಿ ಹುಟ್ಟಬಾರ್ದು. ಬಡವರಾಗಿ ಹುಟ್ಟಿದ ಮೇಲೆ ಮುಗಿತು. ಎಂಥ ಕಷ್ಟವೇ ಬರಲಿ, ಬಿರುಗಾಳಿಯೇ ಬರಲಿ, ಎದೆಗಟ್ಟಿ ನಿಲ್ಬೇಕು. ಅಂದಾಗ ಬಡವರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಮೆಚ್ಚಿದ ಸುಧಾ ಈ ನಿನ್ನ ಹೆಣ್ಣು ಗಂಡಿಗೆ ಎಂಬ ಸಾಧನದ ಮಾತನ್ನು, ಧೈರ್ಯಶಾಲಿಗಳ ಮಾತು. ನಮ್ಮ ಭಾರತದಲ್ಲಿ ಬಡವರ ಪಾಲಿನ ನಿಮ್ಮಂಥ ಧೈರ್ಯವಂತ ಹೆಣ್ಣು ಮಕ್ಕಳು ಹುಟ್ಟಿದರೆ ನಮ್ಮ ದೇಶ ಸಾಧನೆಯತ್ತು ಸಾಗಲು ಸಂದವೇ ಇಲ್ಲ. ಶಿವು, ದಿನ ದಿನಕ್ಕೆ ಬಡತನ ಎಂಬುದು ದೇಶ ವಿದೇಶದಲ್ಲಿ ಹಬ್ತಾ ಇದೆ. ಅಂಥದ್ರಲ್ಲಿ ನಾವು ಈ ರೀತಿ ಸಾಧನೆ ಮಾಡಲು ಸಾಧ್ಯವೇ ಇಲ್ಲ ಶಿವು. ಹುಚ್ಚಿ, ಬಡವರೆಂದರೆ ಭಾರತದಲ್ಲಿ ಭ್ರಮಣೆಯಾದರಲ್ಲ, ಬಡವರಾದವರು ನಮ್ಮಂಥವರು. ಬಲಿಷ್ಠರು, ಬುದ್ಧಿವಂತರು, ಗಂಡು ಮೆಟ್ಟಿದವರು ಈ ದೇಶದಲ್ಲಿ ಇರುವಂತಲ್ಲಿ ಇದ್ದಾರೆ. ಆದರೆ ಏನು ಪ್ರಯೋಜನ ಶಿವು? ಹಣ ಎಂದರೆ ಸಾಕು, ಹೆಣ ಕೂಡ ಬಾಯಿ ಬಿಡುತ್ತದೆ. ಅಂಥದ್ರಲ್ಲಿ ಶ್ರೀಮಂತರ ಮಹತಿಗೆ ಮರುಳಾಗಿ ಅನ್ಯಾಯ ಅತ್ಯಾಚಾರ ಮಾಡುವ ಕಾಮುಕರೇ ಹೆಚ್ಚಾಗಿದ್ದಾರೆ ಈ ನಮ್ಮ ನಾಡಿನಲ್ಲಿ. ಅಂಥದ್ರಲ್ಲಿ
ಹಣಕ್ಕಾಗಿ ಸಹ ತಮ್ಮ ಹೆಂಡತಿನ ಮಾರುವರು ಎಷ್ಟಿಲ್ಲ ಶಿವು ಈ ನಮ್ಮ ಸಮಾಜದಲ್ಲಿ. ಸುಧಾ, ಭಾರತದ ನಾರಿಯಾಗಿ ಹುಟ್ಟಿದ ಮೇಲೆ ಬಡವರ ಬಗ್ಗೆ ಇಂಥ ಹೀನವಾದ ಮಾತನಾಡುವುದು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಬಡವರ ಮನೆಯಲ್ಲಿ ಹುಟ್ಟಿ ಬಡವರೆಂದರೆ ದುಡ್ಡಿನ ಗೌರವದಲ್ಲಿ ಮಹಾರಾಜರಂತೆ ಮೆರುತ್ತಿರುವ ಆ ದುರ್ಹಂಕಾರಿಗಳ ಮಸ್ತಕದ ಮೇಲೆ ಕುಂತು ಮಿಂಚಿನಂತೆ ಮಿಂಚುತ್ತಿರುವವ ದುಡಿದ ಬೆವರಿನ ಆ ಬಡವರು ಹನಿಯಂತ ತಿಳಿದು. ಶಿವು, ನಾನು ಹೇಳ್ತಾ ಇರೋದು ಆ ರೀತಿಯಲ್ಲ, ತಪ್ಪಾಗಿ ತಿಳ್ಕೊಳ್ಬೇಡ ನೀನು. ನೋಡ್ ಶಿವು, ನಾ ಬಡವರಿಗಷ್ಟೇ ವೈರಿ ಅಲ್ಲ, ಶ್ರೀಮಂತರಿಗೂ ಕೂಡ ನಾನು ವೈರಿನೇ. ಯಾಕಂದ್ರೆ ಶ್ರೀಮಂತರ ಮಾತನ್ನು ಕೇಳಿ ಈ ರೀತಿ ನಡೆದುಕೊಳ್ತಾರಲ್ಲ, ಅದೇ ನನ್ನ ಮನಸ್ಸಿಗೆ ನೋವು. ಸುಧಾ, ಆದರೆ ಏನು ಮಾಡೋದು? ಬಡವರೆಂಬ ಈ ಬದುಕಿಗೆ ಭಯಂಕರ ಬೀರುಗಾಳಿಗೆ ಸಿಕ್ಕಿ ಒದ್ದಾಡುತ್ತಿದೆ. ಹೋಗ್ಲಿ ಬಿಡು ಶಿವು. ಅಂದಹಾಗೆ ನಾನು ನಿನ್ನ ಹತ್ರ ಏನೋ ಒಂದು ಮಾತು ಕೇಳಬೇಕು. ಅನ್ಯಾಯ ಎಂಬ ಮಾತನ್ನು ಬಿಟ್ಟು ಸತ್ಯ, ನ್ಯಾಯ, ನೀತಿಗೆ ಒಪ್ಪುವಂತ 100 ಮಾತು ಕೇಳು. ಅದನ್ನು ನನ್ನ ಪ್ರಾಣವನ್ನು ಇಟ್ಟು ಅದನ್ನು ನಡೆಸಿಕೊಡುತ್ತೇನೆ. ಶಿವು, ಏನಿಲ್ಲ, ಅದು ನಾನು ನೀನು ಎಷ್ಟು ದಿನ ಅಂತ ಹೀಗೆ ಇರೋದು? ಹೇಗಿದ್ದರೂ ನಾವಿಬ್ಬರು ಮನಸಾರೆ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಆದಷ್ಟು ಬೇಗ ನನ್ನನ್ನು ನಿಮ್ಮ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸಿದ್ರೆ ನನಗಂತೂ ತುಂಬಾ ಸಂತೋಷವಾಗುತ್ತಿದೆ. ಆ ಕಾಲ ಯಾವಾಗ ಬರ್ತೋ ಅಂತ ಕಾಯ್ತಾ ಇದ್ದೀನಿ ಶಿವು ನಾನು. ಸುಧಾ, ಏನಿದು ನಿನ್ನನ್ನು ನುಡಿದ ಮಾತು? ನಾನು ನಿನ್ನ ಕುರಳಿಗೆ ತಾಳಿ ಕಟ್ಟು. ಛೇ, ಇದು ಎಂದಿಗೆ ಸಾಧ್ಯವಿಲ್ಲದ ಮಾತು. ಶಿವು, ಯಾಕೆ ಸಾಧ್ಯವಿಲ್ಲ? ನಾನೇನು ಕುರುಡಿನೋ ಕುಂಟಿನೋ, ಅಥವಾ ನಾನು ಕಾಮಂದರನ್ನು ನರ್ತಿಸುವ ನರ್ತಕಿಯೋ? ಎಲ್ಲಿಸು ಸುಧಾ, ಹೆಣ್ಣು ಗಂಡು ಎಂದು ಕೂಡಲೇ ಮದುವೆ ಆಗಬೇಕಾದ್ರೆ ಅವರ ಇಬ್ಬರ ಮನಸ್ಸು ಒಂದಾಗಬೇಕಲ್ಲವೇ? ಹೌದು. ಹಾಗೂ ಅವರ ಮನೆಯಲ್ಲಿ ಗುರು ಹಿರಿಯರ ತುಂಬು ಹೃದಯದಿಂದ ಒಪ್ಪಿಗೆ ನೀಡಬೇಕಲ್ಲವೇ? ಹೌದು. ಹಾಗಾದ್ರೆ ನೀವು ನನ್ನನ್ನು ಪ್ರೀತಿಸ್ತಿಲ್ವೇ? ಪ್ರೀತಿಸ್ತೇನೆ. ಅಲ್ಲ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ? ಇದ್ದಾರೆ. ಯಾರಿದ್ದಾರೆ? ನನ್ನ ತಂಗಿ ಜ್ಯೋತಿ ಇದ್ದಾಳೆ. ಅವಳ ಒಪ್ಪಿಗೆ ಇಲ್ಲದೆ ನಮ್ಮ ಇಬ್ಬರ ಮದುವೆ ನಡೆಯಲು ಎಂದಿಗೂ ಸಾಧ್ಯವಿಲ್ಲ. ಅಯ್ಯೋ, ಅದಕ್ಕೆ ಚಿಂತೆ ಮಾಡ್ತೀರಾ? ನಾಳೆ ಹೋಗಿ ಆ ನಿಮ್ಮ ಮುದ್ದಾದ ತಂಗಿ ಜ್ಯೋತಿ ಹತ್ರ ಕೇಳ್ತೀನಿ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅಂತ. ಆಯ್ತಾ? ಸಂಗಾತಿಯೇ 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 ನಗುವಾನಲ್ಲದು ನೀ ಬಳಿವಾನಲ್ಲದು ನಗುವಾನಲ್ಲದು ನೀ ಬಳಿವಾನಲ್ಲದು ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ಸ್ವರ್ಗದ ಅಪ್ಸರೆ 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 ನಗುವ ಮಲ್ಲಿಗೆ ನೀ ಬಳಿವ ಮೆಲ್ಲಗೆ
ಆಡಿದೆ ನಿನ್ನ ಕಣ್ಣೋಟ ಹಳೆಯ ಮೈ ಮಾಟ ನೋಡಿಯ ಮಾಡಿದೆ ಕೊಡುವೆ ಮನದ ಭಾಷೆಯು ಇರುವೆ ಜೊತೆಗೆ ಸಂಗಾತಿಯೇ 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 ನಗುವ ಮಲ್ಲಿಗೆ ನೀ ಬಳಿದ ಮಲ್ಲಗೆ ನಗುವ ಮಲ್ಲಿಗೆ ನೀ ಬಳಿದ ಮಲ್ಲಗೆ ನನ್ನ ನಿನ್ನ ಮಿಲನ ಇಂದು ಸೇರಿ ಪ್ರೇಮ ಗೀತೆಯು ನಮ್ಮಯ ಪ್ರೇಮ ಗುರಿಯಾಗ ಕವನ ಹೊಸತನ ಕಂಡಿತು ಹೇಳುವ ಮನದ ಆಸೆಯೋ ಉಳಿಸಿ ಎಂದಿಗೋ ಸಂಗಾತಿಯೇ 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 ಶಿವು, ನಾನಿನ್ನು ಬರ್ತೇನೆ. ಮನೆಯಲ್ಲಿ ನನ್ನ ತಾಯಿ ಹುಷಾರಿಲ್ಲ, ಹಾಗಾಗಿ ನಾನಿನ್ನು ಹೋಗಿ ಬರ್ತೀನಿ ಶಿವು. ಓಕೆ ಹೋಗಿ ಶಿವಣ್ಣ, ಏಕೆ ಇಲ್ಲಿ ಒಬ್ಬನೇ ನಿಂತಿರುವೆ? ಯಾರಾದರೂ ಬರ್ತೀನಿ ಅಂತ ಹೇಳಿರೋರೆ? ಇಲ್ಲ ಬೀರ, ಈ ಬಡ ಭಿಕಾರಿಗೆ ಯಾವ ದಾರಿಯೂ ಅಗತ್ಯವಿಲ್ಲ. ಬಡವರ ಬಾಳಿನಲ್ಲಿ ಭಾಗ್ಯೋದಯ ಎಲ್ಲಿದೆ ಎಂದು ವಿಚಾರ ಮಾಡುತ್ತಾ ನಿಂತಿರುವೆ ಅಷ್ಟೇ. ಭಾಗ್ಯೋದಯ ನಮ್ಮಂಥ ಬಡವರಿಗೆ ಎಲ್ಲಿಂದ ಬರುತ್ತದೆ ಆ ಭಾಗ್ಯ? ಅದು ಎಂಥವರಿಗೆ ಬರುತ್ತದೆಂದರೆ ಅತ್ಯಾಚಾರ ದುಶ್ಚಟದ ದುರಾಂಕಾರಿಗಳ ಕಾಲ ಕೆಳಗೆ ಬಂದು ನಿಲ್ಲುತ್ತದೆ ಆ ಭಾಗ್ಯ. ದಿನ ಬೆಳಗಾದರೆ ಯಾರ ಮನೆ ಕಣ್ಣ ಹಾಕಲಿ, ಯಾರ ಮನೆ ಮುರಿಯಲಿ ಎಂದು ಕಾದು ಕುಳಿತಿರುವ ಈ ಊರ ದುಷ್ಟ ಧನಿಕರ ಕಣಿಕರಕ್ಕೆ ಮೆಚ್ಚಿ ಬರುತ್ತದೆ ಆ ಭಾಗ್ಯ. ಹೋಗ್ಲಿ ಬಿಡು ಬೀರ, ಆ ಶ್ರೀಕಾಂತನ ಗೌಡನ ವಿಷಯ ಎಲ್ಲಿಗೆ ಬಂತು? ಅಂದೇ ನಿನ್ನ ಕೈಯಲ್ಲಿ ಆ ಶ್ರೀಕಾಂತ ಗೌಡ ಈ ನಿನ್ನ ಕೊಡ್ಲಿ ಎಂದ ಅವನು ಕೊಬ್ಬಿದ ದೇಹವನ್ನು ಕೊಚ್ಚಿ ಕೊಚ್ಚಿ ಕೊಂದಿದ್ದರೆ ಸ್ವಲ್ಪವಾದರೂ ನೆಮ್ಮದಿ ಶಾಂತಿ ಸಿಗುತ್ತಿತ್ತು ಈ ಊರಿನ ಜನರಿಗೆ. ನಿಜ ಶಿವಣ್ಣ, ಆ ರಾಕ್ಷಸ ನನ್ನ ಕೈಯಲ್ಲಿ ಸಿಕ್ಕಾಗ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿದ್ದರೆ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತಿರಲಿಲ್ಲ. ಹಾಳಾದ ನನ್ನ ಸಂಸಾರ ಒಂದುಗೂಡುತ್ತಿರಲಿಲ್ಲ. 15 ವರ್ಷಗಳಿಂದ ಹುಡುಕುತ್ತಿದ್ದೇನೆ, ನನ್ನ ಕೈಗಳಿಗೆ ಸಿಗುತ್ತಿಲ್ಲ. ಬೀರ, ಈ ನಿನ್ನ ಮಾತು ಅರ್ಥವಾಗಲಿಲ್ಲ ನನಗೆ. ಅರ್ಥ? ನನ್ನ ಬಯಕೆ ವ್ಯರ್ಥವಾಗಿರುವಾಗ ನನ್ನ ಮಾತು ಯಾರಿಗೆ ತಾನೇ ಅರ್ಥ ಆಗಬೇಕು ಶಿವಣ್ಣ? ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದಲ್ಲದೆ
ಈತ ನನ್ನ 2 ಕುಡಿಗಳನ್ನು ದೂರ ಮಾಡಿದ ದುರಾತ್ಮ. ನನ್ನ ತಮ್ಮ ತಂಗಿಯರು ಎಲ್ಲಿದ್ದಾರೆ ಎಂದು ಹಂಬಲಿಸಿ ಕೇಳಿದರು, ಹೇಳುತ್ತಿಲ್ಲ ಕೀಚಕ. 15 ವರ್ಷಗಳಿಂದ ನನ್ನ ತಮ್ಮ ತಂಗಿಯರಿಗಾಗಿ ತಿರುಗಿದ ಜಾಗವಿಲ್ಲ, ಹುಡುಕಿದ ಊರಿಲ್ಲ. ಎಷ್ಟು ಹುಡುಕಿದರೂ ನನ್ನ ಕೈಗಳಿಗೆ ಸಿಗುತ್ತಿಲ್ಲ ಶಿವಣ್ಣ. ಈ ನತದೃಷ್ಟ ಬೀರನಿಗೆ ಸಹೋದರರ ವಾತ್ಸಲ್ಯ ತೋರಿಸುವ ಭಾಗ್ಯ ಬರಲಿಲ್ಲ ಶಿವಣ್ಣ, ಬರಲಿಲ್ಲ. ಅಂದರೆ ನಿನಗೆ ತಮ್ಮ ತಂಗಿರಿದ್ದಾರೆ? ಇದ್ದರು ಶಿವಣ್ಣ, ಇದ್ದರು. ಬೆನ್ನಿಂದೆ ಹುಟ್ಟಿ ಕಣ್ಮುಂದೆ ಮರೆಯಾಗಿ ಬಿಟ್ಟರು. ಹೊಡೆದು ಅವರನ್ನು ಕಳೆದುಕೊಂಡು ಒಡ ಹುಟ್ಟಿದವರನ್ನು ಹುಡುಕುವುದಕ್ಕೋಸ್ಕರ ನನ್ನ ಪ್ರಾಣವನ್ನೇ ಪಣವಾಗಿಟ್ಟಿದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಆ ಶ್ರೀಕಾಂತ ಗೌಡನನ್ನು ಸುಮ್ಮನೆ ಬಿಡುವುದಿಲ್ಲ. ಆದರೆ ನನ್ನ ತಂಗಿ ತಮ್ಮರು ಸಿಗುವರ ತನಕ ಅವನಿಗೆ ಜೀವದಾನ ಮಾಡಿಬಿಟ್ಟಿದ್ದೇನೆ. ವಿಜಯದಶಮಿಯ ದಿನ ನಮ್ಮೆಲ್ಲರನ್ನು ಅವನ ಮನೆಗೆ ಕರೆದುಕೊಂಡು ಹೋಗಿ ಕುಂಕುಮದಿಂದ ಶೃಂಗರಿಸಬೇಕಾದ ಆ ಆಯುಧಗಳಿಗೆ ನನ್ನ ಹೆತ್ತವರ ರಕ್ತವನ್ನು ಶೃಂಗರಿಸಿಬಿಟ್ಟ ಈ ಊರ ಶ್ರೀಕಾಂತ ಗೌಡ. ಅರ್ಥವಾಯ್ತು ಬೀರ, ಆ ದುಷ್ಟನ ರಹಸ್ಯ. ಬೀರ, ನಿನಗೆ ಏನೇ ತೊಂದರೆ ಬಂದರೂ ನಿನ್ನ ಬೆನ್ನ ಹಿಂದೆ ಇದ್ದಾನೆ ಈ ಶಿವಣ್ಣ. ಇಲ್ಲ ಶಿವಣ್ಣ, ಇಲ್ಲ. ಅವನನ್ನು ಕೊಲ್ಲಬೇಕೆಂದರೆ ನಾನು ಅಂದೇ ಕೊಂದು ಬಿಡುತ್ತಿದ್ದೆ. ಆದರೆ ಅವನ ಬಂಧನದಲ್ಲಿ ಸಿಲುಕಿಕೊಂಡಿರುವ ನನ್ನ ತಂಗಿ ತಮ್ಮಂದಿರು ಹೊರಬರಲಾರರು. ಸ್ವಲ್ಪವಾದರೂ ಅವರೇನಾದರೂ ಹೊರ ಬಂದರೆ ಅವರನ್ನು ಕರೆದುಕೊಂಡು ಬಂದು ಆ ನೀಚನನ್ನು ಈ ಭೂಮಿಯಲ್ಲಿ ಜೀವಂತ ಸಮಾಧಿ ಮಾಡುತ್ತಿದ್ದರೆ ನನ್ನ ಹೆಸರು ಬೀರನೇ ಅಲ್ಲಣ್ಣ, ನನ್ನ ಹೆಸರು ಬೀರನೇ ಅಲ್ಲ. ಹೋಗ್ಲಿ ಬಿಡು ಬೀರ, ಸಮಾಧಾನ ಮಾಡಿಕೊಳ್ಳಿ. ಇಂದಲ್ಲ ನಾಳೆ ನಿನ್ನ ತಮ್ಮ ತಂಗಿರು ಸಿಗುತ್ತಾರೆ. ಹಾ, ನಡಿ ಹೋಗೋಣ. ಬನ್ನಿಯಣ್ಣ, ಹೋಗೋಣ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ. ಅಣ್ಣ, ಅಣ್ಣ ಶೇಖರ್, ಏನಿದು ಇವತ್ತೇ ಬಂದಿದ್ದೀಯಲ್ಲ? ಹೋಗಲಿ ಬಿಡಣ್ಣ. ಬೆಂಗಳೂರಿನಿಂದ ಇಲ್ಲಿಗೆ ಬಸ್ಸಿನಲ್ಲಿ ಕುಳಿತುಕೊಂಡು ಬರಬೇಕಾದರೆ ನನ್ನ ಕಾಳುಕಲ್ಲು
ನೋವಿನಿಂದ ಅಳುತ್ತವೆ. ಅದಕ್ಕೆ ನಡೆದುಕೊಂಡು ಹಾಗೆ ಬಂದು ಬಿಟ್ಟೆ. ಏನು? ಯಾರು ಹೆತ್ತವರ ಸಾವಿಗೆ ಕಾರಣನೋ ಅವರನ್ನು ಜೀವಂತವಾಗಿ ಬಿಡಬೇಕಾಗಿತ್ತೆ. ಅವನೇ ಕೊಲೆಗಾರನೆಂದು ನಂಬುವುದು ಹೇಗೆ? ಅದಕ್ಕೆ ತಕ್ಕ ಸಾಕ್ಷಿಗಳೇನಾದರೂ ನಮ್ಮ ಹತ್ತಿರ ಇವೆ? ಶೇಖರ್, ನೀನಿನ್ನೂ ಚಿಕ್ಕವನು. ಈ ಊರಿನ ಬಡವರ ಅಂತರಂಗದಲ್ಲಿ ಅಡಗಿರುವ ಅವಿವೇಕಿತನ ನಿನಗಿನ್ನೂ ಅರ್ಥವಾಗುವುದಿಲ್ಲ. ಈ ನಿನ್ನ ಅಣ್ಣನ ಹೃದಯ ಭೂಮಿಯಲ್ಲಿ ಅಡಗಿರುವ ಆವೇಶವನ್ನು ವ್ಯರ್ಥ ಮಾಡದೆ ಸುಮ್ಮನಾಗು. ಈ ಊರಿಗೆ ನಾನು ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿನಗೆ 15 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯಕ್ಕೆ ಅಭ್ಯಾಸಕ್ಕಾಗಿ ಕಳಿಸಿಕೊಟ್ಟಿದ್ದು. ತಪ್ಪು ಅಣ್ಣ, ತಪ್ಪು. ನಾವು ಈ ಊರ ಆಗರ್ಭ ಶ್ರೀಮಂತರು. ಈ ಊರನ್ನು ಕಾಪಾಡಿ ಬಡವರ ಉಸಿರನ್ನು ಎತ್ತಿ ಹಿಡಿಯಬೇಕಾದದ್ದು ನಮ್ಮ ಧರ್ಮ. ಕೋಟ್ಯಾನುಕೋಟಿ ಜೀವರಾಶಿಗಳನ್ನು ದಾಟಿ ಈ ಮಾನವ ಜನ್ಮಕ್ಕೆ ಬಂದಿರುತ್ತವೆ. ಅಂದ ಮೇಲೆ ಮಾನವನಿಗೆ ಇರಬೇಕಾದ ಗುಣಗಳನ್ನು ಅನುಗುಣವಾಗಿ ನಡೆಯಬೇಕಣ್ಣ. ಅಂದರೆ ನಮ್ಮ ತಂದೆ ತಾಯಿಗಳು ಸತ್ತು ಹೋದದ್ದು ಬಹಳ ಒಳ್ಳೆಯದಾಯಿತು. ಅವರು ಗಳಿಸಿಟ್ಟ ಆಸ್ತಿ ಅಂತಸ್ತುಗಳನ್ನು ಈ ಊರಿನ ಬಡವರಿಗೆ ದಾನ ಮಾಡಿ ಭಿಕ್ಷೆ ಎತ್ತು ಬದುಕೋಣ ಅಂತೀಯ? ಹಾಗಲ್ಲಣ್ಣ ನಾನು ಹೇಳುತ್ತಿರುವುದು. ಸಾಕು ಮಾಡು ನಿನ್ನ ನಿಸ್ವಾರ್ಥದ ಸಂದೇಶವನ್ನು. ಸತ್ತು ಹೋದ ನಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಊರಲ್ಲಿ ಜೀವಿಸಿರುವ ಜೀವರಾಶಿಯನ್ನು ಜೀವಂತ ಸಮಾಧಿ ಮಾಡಿದಾಗಲೇ ಈ ಶ್ರೀಕಾಂತ ಗೌಡನ ಮನಸ್ಸಿಗೆ ಸಮಾಧಾನ. ಶೇಖರ್, ಬಹಳ ದಿನಗಳ ನಂತರ ಊರಿಗೆ ಬಂದಿರುವೆ. ಹೋಗು, ತೋಟದ ಕಡೆ ಹೋಗಿ ವಿಶ್ರಾಂತಿ ತೆಗೆದುಕೋ. ಹುಚ್ಚು ಹುಡುಗ, ಇನ್ನು ಪ್ರಪಂಚದ ಜ್ಞಾನವಿಲ್ಲ. ಬಡವರು ಎಂದರೆ ಸತ್ಯ ನ್ಯಾಯ ನೀತಿಯಿಂದ ಬದುಕುತ್ತಾರೆ ಎಂದು ತಿಳಿದುಕೊಂಡಿದ್ದಾನೆ ಈ ಶೇಖರ. 1 ಪೈಸೆ ಇದ್ದರೆ 100 ಪೈಸೆ ಇರುವವರ ಹಾಗೆ ಎದೆಯೂ ಪಿಸು ನೀಡುತ್ತಾರೆ ಈ ದಟ್ಟ ದರಿದ್ರ ಬಡಪಾಯಿಗಳು. ಸಾವುಕಾರಿ, ಸಾವುಕಾರಿ. ಯಾರು? ಓ ಸುಧಾ, ಬಹಳ ದಿನಗಳ ನಂತರ ಈ ಶ್ರೀಕಾಂತ ಗೌಡನ ಮನೆಗೆ ಬಂದಿರಬೇಕಾದರೆ ಏನೋ ವಿಶೇಷ ಇರಲೇಬೇಕಲ್ಲವೇ ಸುಧಾ? ಸಾವುಕಾರಿ, ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಾಗಿದೆ. ಸಹಾಯ? ಈ ಶ್ರೀಕಾಂತ ಗೌಡನಿಂದ? ನಿಮ್ಮಂದ ಸುಂದರಿಯರಿಗೆ ಸಹಾಯ ಮಾಡುತ್ತೇನೆಂದು ಶಪಥಗೈದಿರುವ ಈ ಶ್ರೀಕಾಂತ ಗೌಡ ನಿಸ್ಸಂದೇಹವಾಗಿ ಕೇಳಿಸುದಾ, ನಾನು ಏನು ಮಾಡಬೇಕು ನಿನಗೆ ಸಹಾಯ? ಸಾವುಕಾರಿ, ನನ್ನ ಅಮ್ಮನ ಮೈಯಲ್ಲಿ ಹುಷಾರಿಲ್ಲ, ಅದಕ್ಕಾಗಿ ನನಗೆ ಹಣ ಬೇಕಾಗಿದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಛೇ, ಇಂಥ ಸಣ್ಣ ವಿಷಯಕ್ಕೆ ಇಂಥ ದೊಡ್ಡ ಮಾತೆ? ನಾನು ಈ ಊರಲ್ಲಿ ಜೀವಂತ ಇರುವ ತನಕ ನಿಮ್ಮಂತ ಬಡ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು. ತೆಗೆದುಕೋ ಈ 5,000 ರೂಪಾಯಿಗಳನ್ನು. ರೋಗದಿಂದ ಬಳಲುತ್ತಿರುವ ನಿನ್ನ ತಾಯಿಯನ್ನು ದವಾಖಾನೆಗೆ ಕರೆದುಕೊಂಡು ಹೋಗು. ಉಪಕಾರವಾಯಿತು ಸಾವುಕಾರಿ, ನಿಮ್ಮಿಂದ ನಮಗೆ ಉಪಕಾರವಾಯಿತು. ಸತ್ತು ಹೋಗುತ್ತಿರುವ ನನ್ನ ತಾಯಿಯ ಪ್ರಾಣವನ್ನು ಉಳಿಸಿದ್ದೀರಿ ನೀವು. ಈ ನಿಮ್ಮ ಉಪಕಾರಕ್ಕೆ ನಾನು ಸಹ ಪ್ರತ್ಯೇಕವಾಗಿ ಏನಾದರೂ ನೀಡಲೇಬೇಕಲ್ವೇ? ಸುಧಾ,
ಈ ಶ್ರೀಕಾಂತ ಗೌಡನ ಮನಸ್ಸು ಬಹಳ ಮೃದುವಾದದ್ದು. ಒಮ್ಮೆ ಉಪಕಾರ ಮಾಡಿದರೆ ಅದನ್ನು ಮರಳಿ ಕೇಳುವನಲ್ಲ ಈ ಶ್ರೀಕಾಂತ ಗೌಡ. ಅದಕ್ಕೆ ನೀನು ಪ್ರತಿ ಉಪಕಾರ ಮಾಡಲೇಬೇಕು ಅಂದಿದ್ದರೆ ನೀನು ನನಗೊಂದು ವಚನ ಕೊಡಬೇಕು. ನನ್ನಿಂದ ಆದ್ರೆ ಖಂಡಿತ ಕೊಡುತ್ತೇನೆ, ಅದೇನಂತ ಕೇಳಿ. ಬರೀ ನಾಲಿಗೆಯಿಂದ ನುಡಿದರೆ ನನಗೆ ನಂಬಿಕೆ ಇಲ್ಲ. ಈ ಶ್ರೀಕಾಂತ ಗೌಡನ ಕೈಯ ಮೇಲೆ ಕೈ ಹಾಕಿ ವಚನ ಕೊಡು. ಸರಿ, ನನ್ನ ತಾಯಿ ಮೇಲಾನೆ ನೀವು ಹೇಳಿದ ಮಾತಿಗೆ ಒಪ್ಪುತ್ತೇನೆ ನಾನು. ಶಾಬಾಸುದಾ, ನಿಜವಾಗಿಯೂ ಈಗ ನೆಮ್ಮದಿಯಾಯಿತು ಈ ನನ್ನ ಮನಸ್ಸಿಗೆ. ನಿಜವಾಗಿಯೂ ನೀನು ನಿಯತ್ತಿನಿಂದ ಜೀವಿಸುತ್ತಿರುವೆ ಎಂದು. ನೀನು ನನ್ನ ಜೀವನ ಸಂಗಾತಿಯಾಗಬೇಕು. ಶಿವ ಶಿವ, ಸಾಹುಕಾರೆ, ಏನ್ ಮಾತನಾಡ್ತಿದ್ದೀರಾ ನೀವು? ನೀವು ಮೇಲ್ ಜಾತಿಯವರು, ನಾನು ಕೆಳ ಜಾತಿಯವರು. ನಮಗೂ ನಿಮಗೂ ಹೊಂದಾಣಿಕೆ ಎಂಬ ಮಾತೇ ಇಲ್ಲ. ದಯವಿಟ್ಟು ಈ ಮಾತನ್ನು ತೆಗೆದುಹಾಕಿ ನೀವು. ಸುಧಾ, ಕೈ ಮೇಲೆ ಕೈ ಹಾಕಿ ಈಗ ಆ ವಚನದಿಂದ ನಿನ್ನನ್ನು ಮನಸ್ಸು ಮಾಡುವುದಾಗಲಿಲ್ಲವೇ? ಆ ವಚನ ಕೊಟ್ಟ ನಡೆದುಕೊಳ್ಳಲಾಗದ ವಚನ ಭ್ರಷ್ಟ ಎಂದು ಹೆಣ್ಣೆಂದು ತಿಳಿದುಕೊಳ್ಳುತ್ತೇನೆ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ಶಿವನನ್ನ ಧರ್ಮ ಪತ್ನಿ ಆಗಬೇಕಾದ ನಾನು ಎಷ್ಟೊಂದು ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದೆ. ಆದ್ರೆ ನಾನು ಏನ್ ಮಾಡ್ಲಿ ಈಗ? ಈ ಸಾಹುಕಾರನ ಮಾತಿಗೆ ಒಪ್ಲೇಬೇಕಾಗಿದೆ ನಾನೀಗ. ಹೇಗಿದ್ರು ಇವನ ಮಾತಿಗೆ ಒಪ್ಪದೆ ಹೋದ್ರೆ ನನಗೆ ಕೊಟ್ಟಿರುವ 500 ರೂಪಾಯಿಯನ್ನು ಮತ್ತೆ ತೆಗೆದುಕೊಂಡ್ರೆ ಆವಾಗ ನಾನೇನು ಮಾಡಲಿ? ನನ್ನ ತಾಯಿ ಆರೋಗ್ಯದಿಂದ ಆಗಲು ಸಾಧ್ಯವೇ? ಆರೋಗ್ಯವಂತಳಾಗಲು ಸಾಧ್ಯವೇ? ಹೌದು, ನನ್ನ ತಾಯಿ ಪ್ರಾಣಕ್ಕೋಸ್ಕರ ನಾನಿನ್ನು ಸುಳ್ಳೆ ಆಗಲೇಬೇಕು. ಸಾಹುಕಾರೆ, ನಿಮ್ಮ ಮಾತಿಗೆ ನಾನೆಂದೂ ತಪ್ಪಿ ನಡೆದಿಲ್ಲ. ನಿಮ್ಮ ಮಾತಿಗೆ ಒಪ್ಪಿಕೊಂಡಿದ್ದೇನೆ ನಾನು. ನೋಡಿ, ಆದರೆ ನಂದೊಂದು ಮಾತಿದೆ. ಒಂದು ಮಾತೇಕೆ ಸುಧಾ, 100 ಮಾತು ಕೇಳು. ಈ ಶ್ರೀಮಂತ ಶ್ರೀಕಾಂತ ಗೌಡ ನಿನ್ನ ವಗರಾಗಿರುವಾಗ ನಿರ್ಭಯವಾಗಿ ಕೇಳು. ನಿನ್ನಂತ ಸುಂದರ ಹೂವನ್ನು ಆ ಪರಮಾತ್ಮನೇ ನನ್ನ ಬಯಕೆಯ ಪ್ರೇಮ ಪೂಜೆಗೆ ಸೃಷ್ಟಿಸಿರುವಾಗ ನಿನಗಾಗಿ ಅಲ್ಲ, ಆ ದೇವರಿಗಾದರೂ ಆ ಮಾತನ್ನು ನಡೆಸಿಕೊಡಬೇಕಲ್ಲವೇ? ಸಾಹುಕಾರೆ, ಒಂದು ಹೆಣ್ಣು ಮದುವೆ ಆಗೋಕ್ಕಿಂತ ಮುಂಚೆ ಪರಪುರುಷನ ಜೊತೆ ಹೋದ್ರೆ ಅದನ್ನು ನೋಡಿದ ಸಮಾಜ ಸೂಳೆ ಎಂಬ ಪಟ್ಟವನ್ನು ಕಟ್ತಾರೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳೋದೇನೆಂದ್ರೆ, ಎಂದೆಂದಿಗೂ ನೀವು ನನ್ನ ಕೈ ಬಿಡೋದಿಲ್ಲ ತಾನೇ? ಹುಚ್ಚಿ, ಅಷ್ಟು ಕೂಡ ನಂಬಿಕೆ ಇಲ್ಲವೇ? ಈ ಶ್ರೀಕಾಂತ ಗೌಡ ನಿನಗೆ 5,000 ರೂಪಾಯಿ ಕೊಟ್ಟಾಗ ನಿನಗೆ ನಂಬಿಕೊಳ್ಳಲಾಗಲಿಲ್ಲವೇ? ಇದೋ ನಿನ್ನ ತಲೆಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡುತ್ತೇನೆ, ನಾನು ಸಾಯವರೆಗೂ ನಿನ್ನ ಕೈ ಬಿಡುವುದಿಲ್ಲ ಸುಧಾ, ಸಾಯವರೆಗೂ ಕೈ ಬಿಡುವುದಿಲ್ಲ. ಸಾರ್ಥಕವಾಯಿತು ಸಾಹುಕಾರೆ, ಸಾರ್ಥಕವಾಯಿತು ಈ ನನ್ನ ಜೀವನ. ಕಣ್ಣಿಗೆ ಕಾಣೋ ಹೂಗಳಿಲ್ಲ, ಏನೋ ಹೇಳುತ್ತಿದೆ ನಿನ್ನಯ ಮೇಲೆ 100 ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಬಂಗನ ಸಾರಸೋ ಛಾಯೆ. ಹೇ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ವಂದನ ಸಾರಸೋ ಛಾಯೆ. ಮಂದಹಾಸ ಆಹನಲುವೆಯ ಶ್ರಾವಣ ಮಾಸ,
ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಸಂಜೆಯ ಕನ್ನೆಯ ಮೇಲೆ ಬಂದು ನಾಡಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕುಂದಕವ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಗೆಬ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸರಸೋ ಛಾಯೆ. ಸಾವುಕಾರೆ, ಹಾಗಾದ್ರೆ ನಾನು ನನ್ನ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ. ಹೋಗು ಚಂಚಲೆ ಹೋಗು. ಹಣವೆಂದಾಕ್ಷಣ ನಿನ್ನ ಹೆಣ್ತನವನ್ನು ಹಣವಂತರಿಗೆ ಮಾರುವ ಮೋಹಿನಿ. ಇನ್ನು ಮುಂದೆ ಈ ಊರಲ್ಲಿ ಈ ಶ್ರೀಕಾಂತ ಗೌಡನ ಸೂಳೆ. ನಮ್ಮಂತ ಶ್ರೀಮಂತರ ಮಾತಿನ ಕಾಮದ ಆಟಕ್ಕೆ ಮಾರು ಹಕ್ಕಿ ಹೋಗಿ ನಿಮ್ಮ ಮೈಯನ್ನು ಮತ್ತೊಬ್ಬರಿಗೆ ಒಪ್ಪಿಸುವ ಕಾಮಾಂಗಿನಿ. तीनों लोकों का राजा, 10 सिरों वालों महाज्ञानी, वीरों का वीर, असुरों का महाराज, लंकाधिपति मुझे रावण कहता है। महाराज, रावण को मारने के लिए समंदर पार करना पड़ता है और उस रावण को मारने के लिए बड़ा जिगर भी होना चाहिए।